ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ PUC ಕನ್ನಡ 2024 ಮತ್ತು 25ರ ಪ್ರಶ್ನೆ ಪತ್ರಿಕೆ ಇದು. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ಇಲ್ಲಿ ಬಿಡಿಸ್ತಾ ಹೋಗೋಣ. ಯಾಕೆ ಅಂದರೆ ನೀವು ಪ್ರಶ್ನೆ ಪತ್ರಿಕೆಯನ್ನು ಯಾವ ರೀತಿಯಾಗಿ ಉತ್ತರಿಸಬೇಕು ಅನ್ನುವಂಥದ್ದು, ಆಮೇಲೆ ಒಂದು ಬಾರಿ ಇಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳಲ್ಲಿರುವ ಕೇಳಿರುವಂತಹ ಪ್ರಶ್ನೆಗಳನ್ನೇ ಮತ್ತೊಮ್ಮೆ ರಿಪೀಟ್ ಆಗುವಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ ನಾನು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೇನೆ. ಹಾಗಿದ್ರೆ ನೀವು ನೋಡ್ತಾ ಹೋಗಿ, ಯಾಕೆಂದರೆ ನೀವು ಕೂಡ ಇದನ್ನು ಉತ್ತರಿಸ್ತಾ ಹೋಗಿ, ನಿಮಗೂ ಕೂಡ ಪ್ರಾಕ್ಟೀಸ್ ಆಗುತ್ತೆ. ಮಯತನುಜೆ ಅಂದರೆ ಯಾರು ಅಂತಂದರೆ ಅದು ಮಂಡುವುದರಿಗೆ ಮಯತನುಜೆ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಇನ್ನು ಅನ್ಯ ಲಿಂಗವನ್ನು ನೆನೆಯದವರು ಯಾರು ಅಂದರೆ, ಯಾರು ಅಂಗದ ಮೇಲೆ ಲಿಂಗವನ್ನು ಧರಿಸಿರ್ತಾರಲ್ಲ ಅವರು ಅನ್ಯ ಲಿಂಗವನ್ನು ನೆನೆಯುವುದಿಲ್ಲ. ಹೆಂಡತಿಯ ಹರಿಬದಲೊಬ್ಬನೇ ಗಂಡುಗೂಸು ವೈರಿಯನ್ನು ಕಡಿ ಕಂಡವನು ಮಾಡುವನು ಪೇಣ್ ತನ್ನೊಡಲ ನಿಕ್ಕುವನು. ಈ ಪದ್ಯ ಭಾಗದಲ್ಲಿ ದ್ರೌಪದಿ ಯಾರ ವಿಚಾರವನ್ನು ತಿಳಿಸ್ತಾಳೆ ಅಂತಂದರೆ, ಗಂಡನ ಕರ್ತವ್ಯವನ್ನು ಕುರಿತು ಇಲ್ಲಿ ತಿಳಿಸಿರುವಂಥದ್ದನ್ನು ನೋಡ್ಬೋದು. ದುರ್ಗಂಧ ಬಿಡದಿರುವುದು ಯಾವುದು ಅಂದರೆ, ಅದಕ್ಕೆ ಯಾವುದೇ ರೀತಿಯಾದಂತಹ ಷಡ್ರಸನ್ನು ಇಟ್ಟರೂ ಕೂಡ ಅದು ದುರ್ಗಂಧವನ್ನು ಅಂದರೆ ಕೆಟ್ಟ ವಾಸನೆಯನ್ನು ಬಿಡುವುದಿಲ್ಲ. ಯಾವುದು ಅಂದರೆ ಊರ ಹಂದಿ. ಇನ್ನು ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು ಯಾರು ಅಂತಂದರೆ, ಅದು ಮುಂಬೈ ಜಾತಕ ಪದ್ಯದಲ್ಲಿ ಬರುವಂತೆ ತಾಯಿ. ಇನ್ನು ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಲೇಖಕಿ ನೇಮಿಚಂದ್ರ ಭೇಟಿ ಕೊಟ್ಟಿತ್ತು ಎಲ್ಲಿಗೆ ಅಂತಂದರೆ, ಕಮಲಾ ಮೇಡಮ್ ಮತ್ತು ಮುದ್ದೇಗೌಡರನ್ನ ಆಕೆ ಭೇಟಿ ಮಾಡಿರ್ತಾಳೆ. ಹಾಗೆ ಮುಂದಿನ ಒಂದು ಪ್ರಶ್ನೆ, ತಾನು ಹರಿದು ಬರುವಾಗಲೆಲ್ಲ ತನ್ನ ಸೆರಗಂಚಿನಲ್ಲಿರುವ ತೋಟಗಳಿಂದ ಆಗಾಗ್ಗೆ ಅಷ್ಟಿಷ್ಟು ತೆಂಗಿನಕಾಯಿ ಸೌದೆ ಕಟ್ಟಿಗೆಗಳನ್ನು ತಂದು ಕುದುಪನ ದಿಟ್ಟಿಗೆ ಅವನ್ನೆಲ್ಲ ಬೀಳಿಸುತ್ತಿಲ್ಲವೇ. ದಣಿಗಳ ಬೆಳ್ಳಿ ಲೋಟ ಗದ್ಯದ ಈ ಸಾಲುಗಳು ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸ್ತವೆ ಅಂತಂದರೆ, ಅಲ್ಲಿ ಕುದುಪನ ಕುಟುಂಬದ ಬಗ್ಗೆ ಒಳಗೆ ಇದ್ದಂತಹ ಒಂದು ಕಾಳಜಿಯನ್ನು ಅದು ತಿಳಿಸುತ್ತೆ. ನಿರೂಪಕರ ಗೆಳೆಯ ಪ್ರಕಾಶ್ ಯಾರು ಅಂದರೆ, ಆತ ಇಕಲಾಜಿಸ್ಟ್ ಗೆಳೆಯ. ಅಲ್ರಿ ನಾಗರಾಜ್, ಇವು ಯಾವುದಾದ್ರೂ ತೀರ್ಮಾನ ಆಗೋ ಕೇಸ್ಗಳೇನ್ರಿ? ನೀವು ಬೇರೆ ಡಿಪಾರ್ಟ್ಮೆಂಟಿಗೆ ಬುದ್ಧಿ ಕಲಿಸ್ತೀನಿ ಅಂದ್ರಲ್ಲ, ಹಾಗೆ ಅವರೂ ನಿಮಗೆ ಕಲಿಸ್ಬೇಕು ಅಂತಿರ್ತಾರೆ. ಕಲಿಯೋದಕ್ಕೆ ಯಾರಾದರೂ ತಯಾರಿದ್ರೆ ತಾನೇ ಕೇಸ್ ತೀರ್ಮಾನ ಆಗೋದು. ಹೀಗೆಂದು ನಿರೂಪಕರು ನಾಗರಾಜನಿಗೆ ಹೇಳಿದ ಮಾತಿನಲ್ಲಿ ವ್ಯಕ್ತವಾಗುವಂತಹ ಭಾವ ಏನು ಅಂದರೆ, ಇಲ್ಲಿ ಡಿಪಾರ್ಟ್ಮೆಂಟ್ಗಳ ಮಧ್ಯೆ ಹೊಂದಾಣಿಕೆಯ ಕೊರತೆ ಇರುವಂತಹದ್ದು ಇಲ್ಲಿ ಕಾಣಬಹುದಾಗಿದೆ. ಇನ್ನು ನಾಗರಾಜ ಕೋವಿ ಹಿಡಿದು ಎಲ್ಲಿ ಕುಳಿತಿರ್ತಾನೆ ಅಂದರೆ, ಅವನು ಶಿಕಾರಿ ಗಂಡಿಯಲ್ಲಿ ಆತ. ಇನ್ನು ಮುಂದಿನದು, ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟಿರುವ ಉತ್ತರಗಳನ್ನು ಸೂಕ್ತವಾದದ್ದನ್ನು ಆರಿಸಿ ಬರೆಯಿರಿ ಅಂತ ಕೇಳಿದರೆ, ವಾಲ್ಪರೈ ದುರಂತದ ಮೂಲ ಬೀಜಗಳು ಡ್ಯಾಶ್ ರೂಪದಲ್ಲಿ ಬರ್ತವೆ ಅಂದರೆ, ಅದು ಚಹಾ ಗಿಡದ ರೂಪದಲ್ಲಿ ಬರ್ತವೆ. ಇನ್ನು ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಕರು ಡ್ಯಾಶ್ ಆಗಿ ಉಳಿತಾರೆ ಅಂದರೆ, ಅವರು ದ್ವೀಪ ಜೀವಿಗಳಾಗಿಯೇ ಉಳಿತಾರೆ. ಇನ್ನು ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಯಾರು ಅಂತಂದರೆ, ಅದು ಮಗು. ಇನ್ನು ಶೇಷನು ರಾಮಾಯಣದ ಕಥೆಯನ್ನು ಡ್ಯಾಶನಿಗೆ ಹೇಳ್ತಾನೆ ಅಂದರೆ, ಅದು ವಾತ್ಸಾಯನಿಗೆ ಹೇಳ್ತಾನೆ. ಇನ್ನು ಮುಂದಿನದು, ವೀರೇಂದ್ರ ಸಿಂಪಿಯವರು ಹೇಳುವಂತಹ ಹಳ್ಳಿಯ ಚಹಾ ಹೋಟೆಲಿನ ಹೆಸರು ಚಂದ್ರಭವನ. ಇನ್ನು ಮುಂದಿನದು, ಹೊಂದಿಸಿ ಬರೆಯಿರಿ ಇದೆ. ಪುರಂದರದಾಸರದು ಕೀರ್ತನೆ. ಹಾಗೆ ಬೆಳಗು ಜಾವ ಅನ್ನುವಂತಹ ಒಂದು ಪದ್ಯ ಒಂದು ಆಕರ ಗ್ರಂಥ ಮುಕ್ತಕಂಠ ಅನ್ನುವಂಥದ್ದು. ಹಾಗೆ ಮುಂದಿನದು, ಶಿಲುಬೆ ಏರಿದ್ದಾನೆ ಅನ್ನುವಂಥದ್ದು GS ನಿಸಾರ್ ಅಹಮದ್ ಅವರು ರಚಿಸಿರುವಂತಹದ್ದು. ಇನ್ನು ಚಿಟ್ಟೆ ಮತ್ತು ಜೀವಯಾನ ಅನ್ನುವಂಥದ್ದು ಹತ್ತಿ ಚಿತ್ತ ಮತ್ತು ಅನ್ನುವಂತಹ ಒಂದು ಪದ್ಯದ ಆಕರ ಕೃತಿ. ಇನ್ನು ಸುಕನ್ಯಾ ಮಾರುತಿ ಅವರದು ಒಮ್ಮೆ ನಗುತ್ತಾನೆ ಅನ್ನುವಂತಹ ಒಂದು ಪದ್ಯವನ್ನು ಅವರು ರಚಿಸಿದ್ದಾರೆ. ಇನ್ನು ಮುಂದಿನದನ್ನು ನೋಡೋಣ. ಪದ್ಯಗಳಿಗೆ ಸಂಬಂಧಿಸಿರುವಂತಹದ್ದು 2 ಅಂಕದ ಪ್ರಶ್ನೆಗಳು. 3 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕಾಗುತ್ತೆ. ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರ್ತಾನೆ ಅಂದರೆ, ಯುದ್ಧದಲ್ಲಿ ರಾಮ ಲಕ್ಷ್ಮಣರನ್ನು ಪರಾಜಯಗೊಳಿಸ್ಬಿಟ್ಟು ಸೀತೆಯನ್ನು ಅವರಿಗೊಪ್ಪಿಸಿ ಆಮೇಲೆ ಅವರಿಗೆ ಒಪ್ಪಿಸ್ತೇನೆ ಅನ್ನುವಂತಹ ಒಂದು ತೀರ್ಮಾನಕ್ಕೆ ಬರ್ತಾನೆ. ಇನ್ನು ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರ್ತಾನೆ ಅಂತಂದರೆ, ಯುದ್ಧದಲ್ಲಿ ರಾಮ ಲಕ್ಷ್ಮಣರನ್ನು ಸೋಲಿಸಿಬಿಟ್ಟು ನಂತರ ಅವರನ್ನು ಸೆರೆ ಹಿಡಿದು ನಂತರ ಸೀತೆಯನ್ನು ಅವರಿಗೊಪ್ಪಿಸ್ತೇನೆ ಅನ್ನುವಂತಹ ಒಂದು ತೀರ್ಮಾನಕ್ಕೆ ಬರ್ತಾನೆ. ಇನ್ನು ಗಂಡರೈವರು 3 ಲೋಕದ ಗಂಡರಾರು ಅಂತ ಇದೆ. ಅದರಲ್ಲಿ ಗಂಡರೈವರು ಯಾರು ಅಂದರೆ, ಪಾಂಡವರಾದಂತಹ ಧರ್ಮರಾಯ, ಭೀಮ, ಅರ್ಜುನ, ನಕುಲ ಮತ್ತು ಸಹದೇವರು. ಇನ್ನು ಭಾನು ಮತ್ತು ಮರದ ನಿತ್ಯ ನೂತನತೆ
ಕಥೆಯ ಬಗ್ಗೆ ಕವಿ ಏನು ಹೇಳಿದ್ದಾರೆ ಅನ್ನುವಂಥದ್ದು ನೋಡಿ. ಈ ಒಂದು ಪ್ರಶ್ನೆ ಬಹಳಷ್ಟು ಬಾರಿ ರಿಪೀಟ್ ಆಗಿರುವಂಥದ್ದನ್ನು ನೋಡಬಹುದು. ಕತ್ತಲನ್ನು ನೀಗಿಕೊಂಡು ಬಾನು ಮತ್ತೆ ಪ್ರಕಾಶಮಾನವಾಗಿ ಹೊಳೆಯುತ್ತದೆ, ಒಣಗಿದ ಮರವೂ ಕೂಡ ಮತ್ತೆ ಚಿಗುರುತ್ತದೆ ಅನ್ನುವಂತಹ ಕವಿ ಬಾನು ಮತ್ತು ಮರಗಳ ನಿತ್ಯ ನೂತನತೆಯ ಬಗ್ಗೆ ಹೇಳಿದ್ದಾರೆ. ಇನ್ನು ಶಿಲಿಬಿಗೇರಿದವರ ಗುಣಗಳು ಇಂದು ಯಾವ ವೇಷವನ್ನು ತಾಳಿದೆ ಅಂದರೆ ರೈಫಲ್ಲು, ಟ್ಯಾಂಕು, ಬಾಬು, ಗ್ರಾನೇಡುಗಳ ರೂಪವನ್ನು ತಾಳಿದೆ. ಇನ್ನು ಹೆಂಡತಿ ಸಿದ್ಲಿಂಗಿ ಏನು ಹೇಳ್ತಾಳೆ ಇದ್ಲು ಅಂತ ಅಂದರೆ, ಮಗುವಿಗೆ ಕೆಮ್ಮು ಹೋಗ್ತಲೇ ಇಲ್ಲ, ಶಿವನೂರು ಸ್ವಾಮಿಗಳಿಗೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಹೆಂಡತಿ ಸಿದ್ಲಿಂಗಿ ಆಕೆ ಹೇಳ್ತಾಳೆ ಇದ್ಲು. ಇನ್ನು ಕನ್ನಡದ ಬಗ್ಗೆ ಮಾತನಾಡಲು ನಾವು ಯೋಗ್ಯತೆ ಗಳಿಸುವುದು ಯಾವಾಗ ಅಂದರೆ, ನಮ್ಮ ಮಕ್ಕಳನ್ನು ಯಾವ ಶಾಲೆಗಳಲ್ಲಿ ಓದಿಸ್ತಾ ಇದ್ದೇವೆ, ಯಾವ ಪತ್ರಿಕೆಯನ್ನು ಓದ್ತಾ ಇದ್ದೇವೆ, ನಾವು ನೋಡುವುದು ಯಾವ ಸಿನಿಮಾಗಳನ್ನು, ಹಾಗೂ ನಮ್ಮ ಮನೆಯ ಬೋರ್ಡು ಯಾವ ಭಾಷೆಯಲ್ಲಿದೆ, ಬ್ಯಾಂಕ್ ಚೆಕ್ ಬರೆಯುವುದು ಕನ್ನಡದಲ್ಲೋ, ನಾವು ಬರೆಯುವ ಕಾಗದ ಪತ್ರಗಳಲ್ಲಿ ಎಷ್ಟು ಭಾಗ ಕನ್ನಡದಲ್ಲಿದೆ, ಈ ಪ್ರಶ್ನೆಗಳ ಉತ್ತರ ನಮ್ಮನ್ನು ಚುಚ್ಚದಿದ್ದರೆ ಅನ್ನುವಂತಹದ್ದನ್ನು ಆಗ ಮಾತ್ರ ನಾವು ಕನ್ನಡದ ಬಗ್ಗೆ ಮಾತನಾಡಲು ಯೋಗ್ಯತೆಯನ್ನು ಗಳಿಸ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನು ಕಲಾಮೇಶ್ವರು ಹೇಳಿದ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಯಾವುದು ಅಂತ ಅಂದರೆ, ಅದು ಕುತೂಹಲ, ಆಲೋಚನಾ ಶಕ್ತಿ, ಜ್ಞಾನ ಅಂದರೆ ತಿಳುವಳಿಕೆ, ಕಷ್ಟಪಟ್ಟು ಕೆಲಸ ಮಾಡುವುದು ಮತ್ತು ಗುರಿ ಸಾಧಿಸುವಂತಹ ಒಂದು ಛಲನೆ ಕಲಾಮೇಶ್ವರು ಹೇಳಿದಂತಹ ಪಂಚಾಕ್ಷರಿ ಮಂತ್ರ. ಇನ್ನು ರೋಗಿಗಳ ಹಾಗೂ ಪಥ್ಯ ಮಾಡುವವರ ಜಿದ್ದು ಎಂತಹದ್ದು ಅನ್ನುವಂತಹದ್ದು, ಹಾಗೂ ಸಾಯ್ತೇವೆ ಹೀಗೂ ಸಾಯ್ತೇವೆ, ಕರೆದಿದ್ದನ್ನು ತಿಂದು ಸಾಯ್ತೇವೆ ಅನ್ನುವಂತಹದ್ದು ಅವರ ಜಿದ್ದು ಆಗಿರುತ್ತೆ ಅನ್ನುವಂತಹದ್ದು ಒಂದು ರೋಗಿಗಳ ಪಥ್ಯೆಯ ಬಗ್ಗೆ ಇರುವಂತಹದ್ದು. ಇನ್ನು ಮುಂದಿನದು ದೀರ್ಘ ಗದ್ಯವಾದಂತಹ ಕೃಷ್ಣೇಗೌಡನ ಆನೆಗೆ ಸಂಬಂಧಿಸಿರುವಂಥದ್ದು. ಸೊರಗಿದ್ದ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕಿದ್ದ ಅಂತಂದರೆ, ಮಠದಲ್ಲಿ ಬರೀ ಒಣ ಹುಲ್ಲು ಮೊಸರನ್ನು ತಿಂದು ಸೊರಗಿದ್ದಂತಹ ಆನೆಗೆ ಕೃಷ್ಣೇಗೌಡ ಬೈನೆ ಸೊಪ್ಪು, ಹಸಿ ಹುಲ್ಲು, ಹಿಂಡಿ, ಬೆಲ್ಲ, ಗೆಣಸು ಎಲ್ಲ ಕೊಟ್ಟು ಪಗಡದಷ್ಟಾಗಿ ಆತ ಬೆಳೆಸಿರ್ತಾನೆ. ದುರ್ಗಪ್ಪ ಏಕೆ ಬಂದಿರಬಹುದು ಅಂತ ನಿರೂಪಕರು ಯೋಚಿಸ್ತಾರೆ ಅಂದರೆ, ಏನೋ ಇನಾಮು ಕೇಳಲೋ ಅಥವಾ ಚಂದ ವಸೂಲಿಗೋ, ಇಲ್ಲವೇ ಮನೆ ಉಪಯೋಗಕ್ಕೆ ಕಾಫಿ ಬೀಜವನ್ನೋ ಇಲ್ಲವೇ ಏಲಕ್ಕಿಯನ್ನು ಕೇಳಲು ಬಂದಿರಬಹುದು ಅಂತ ನಿರೂಪಕರು ಯೋಚಿಸ್ತಾರೆ. ಇನ್ನು ನಾಯನ್ನು ಕೊಲ್ಲದೆ ನೌಕರರು ಸುಳ್ಳು ಹೇಳಿರುವಂತ ಹೇಳ್ಬಿಟ್ಟು ನಿರೂಪಕರು ಯಾವ ಸಲಹೆಯನ್ನು ನೀಡ್ತಾರೆ ಅಂತ ಅಂದರೆ, ನಿಮ್ಮ ನೌಕರರು ಒಂದೇ ಒಂದು ನಾಯಿಯನ್ನು ಕೊಲ್ಲದೆ ನಿಮಗೆ ಸುಳ್ಳು ಲೆಕ್ಕ ಕೊಟ್ಟಿದ್ದಾರೆ ಖಾನ್ ಸಾಹೇಬ್ರೆ, ಇನ್ನು ಮುಂದೆ ನಾಯಿ ಕೊಂದರೆ ನಾಯಿ ಬಾಲ್ ತಗೊಂಡು ಬಂದು ತೋರಿಸ್ಬೇಕು ಅಂತ ಹೇಳಿ, ಅವರ ಲೆಕ್ಕ ಸುಳ್ಳು ನಿಜವೋ ಅಂತ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಸಲಹೆಯನ್ನು ನೀಡ್ತಾರೆ. ಇನ್ನು 28ನೇ ಪ್ರಶ್ನೆ, ಅರಣ್ಯ ಇಲಾಖೆಯವರು ನಾಗರಾಜನನ್ನು ಕುರಿತು ಏನಂತ ಜಾಹೀರಾತು ಕೊಡ್ತಾರೆ ಅಂದರೆ, ಮನೆಯವರು, ಮೇಲಾಧಿಕಾರಿಗಳು ಹಾಗೂ ಊರಿನ ಜನರೆಲ್ಲ ನಿನ್ನದೇ ನಿರೀಕ್ಷೆಯಲ್ಲಿದ್ದಾರೆಂದು, ನಿನ್ನ ವಿರುದ್ಧ ಯಾವುದೇ ಕ್ರಮ ಅಥವಾ ಶೋಕಾಸ್ ನೋಟಿಸು ಅಥವಾ ತನಿಖೆ ನೀಡುವುದಿಲ್ಲ ಅಂತ ಹೇಳ್ಬಿಟ್ಟು ಈ ಮನವಿಯನ್ನು ನೋಡಿದ ಕೂಡಲೇ ಎಲ್ಲಿದ್ದರೂ ಹಿಂತಿರುಗಿ ಬರತಕ್ಕದ್ದು ಅಂತ ಹೇಳ್ಬಿಟ್ಟು ಜಾಹೀರಾತಿಯನ್ನು ಅವರು ನೀಡ್ತಾರೆ. ಮುಂದಿನದು ಪದ್ಯಗಳಿಗೆ ಸಂಬಂಧಿಸಿದಂತಹ ಸಂದರ್ಭದ ಸ್ವಾರಸ್ಯವನ್ನು ವಿವರಿಸುವಂಥದ್ದು. ನೀ ತಂಪು ನನ್ನ ತವರಿಗೆ ಅನ್ನುವಂತಹದ್ದು. ನೂರಾರು ಜಾಹೀರಾತುಗಳು ತಲೆಗೆ ತುರುಕಿದ್ದು, ಇದು ಮುಂಬೈ ಜಾತಕಕ್ಕೆ ಮಾತೇ ಮರೆತು ಹೋಗಿದೆ ಕಣೆ ಅನ್ನುವಂಥದ್ದು. ಒಂದು ಹೆಚ್ಚಿಗೆ ಇಡುತ್ತೇನೆ ಅನ್ನುವಂತಹ ಪದ್ಯಕ್ಕೆ ಸಂಬಂಧಿಸಿರುವುದು. ಇನ್ನು ಯಾವುದಾದರೂ ಒಂದು ವಾಕ್ಯದ ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯ ಬರೆಯಿರಿ ಅಂತ ಇದೆ. ಆಡುವುದು ಅವುಗಳಿಗೆ ಅನಿವಾರ್ಯ, ಅವುಗಳ ಕರ್ಮ ಅನ್ನುವಂಥದ್ದು. ಮುಂಬೈಯ ಪ್ರಸಿದ್ಧ ನ್ಯಾಯವಾದಿಯಾದಂತಹವರು. ಹಾಗೆ ನೀರಿಳಿಯದ ಗಂಟಲೋಳು ಕಡುಬಂ ತುರುಕಿದಂತಾಯಿತು ಅನ್ನುವಂತಹದ್ದು. ಹಾಗೆ ಮುಂದಿನದು ದೀರ್ಘ ಗದ್ಯಕ್ಕೆ ಸಂಬಂಧಿಸಿರುವಂಥದ್ದು. ಡ್ರೈವರನ್ನು ಎತ್ತಲಾಗಿ ಹೋದ, ಇಲ್ಲೇ ಇದ್ನಲ್ಲ, ಈ ಕಂಬದೊಳಗೆ ಏನೋ ಸೇರಿಕೊಂಡಿದೆ ನೋಡಿ. ನಾನು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಬಹುನಿರೀಕ್ಷಿತವಾದಂತಹ ಕೆಲವು ಸಂದರ್ಭದ ವಾಕ್ಯಗಳೇ ಇರ್ಬೋದು, ಅವುಗಳನ್ನು ಕೊಟ್ಟಿದ್ದೇನೆ. ಅದರಲ್ಲಿ ಇವೆಲ್ಲ ಕ್ವಶನ್ಸು ಕೂಡ ಬಂದಿರುವಂಥದ್ದನ್ನು ನೋಡಿರ್ಬೋದು. ಹೀಗಾಗಿ ಅವುಗಳ ಕಡೆ ಗಮನವನ್ನು ಕೊಟ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹಾಗೆ ಮುಂದಿನದು 4 ಅಂಕಗಳಿಗೆ ಸಂಬಂಧಿಸಿರೋದು. ರಾವಣನ ಮನಪರಿವರ್ತನೆಯ ಸಂದರ್ಭವನ್ನು ಕವಿ ಹೇಗೆ ನಿರೂಪಿಸಿದ್ದಾನೆ ಅನ್ನುವಂಥದ್ದು. ಶಿವಪಥವನ್ನು ಅರಿಯದವನ ಭಕ್ತಿ ನಿರರ್ಥಕ ಅಂತ ಹೇಳ್ಬಿಟ್ಟು ಬಸವಣ್ಣ ಯಾವ ಉದಾಹರಣೆಗಳ ಮೂಲಕ ವಿವರಿಸಿದ್ದಾನೆ. ದ್ರೌಪದಿ ಅವಮಾನಕ್ಕೊಳಗಾದ 3 ಪ್ರಸಂಗಗಳು ನೋಡಿ. ಇದು ಒಂದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. 4 ಅಂಕದ ಪ್ರಶ್ನೆಗಳಲ್ಲಿಯೂ ಕೂಡ ವೆರಿ ಇಂಪಾರ್ಟೆಂಟ್ ಅಲ್ಲಿ ಎಲ್ಲ ಕ್ವಶನ್ಸು ಕೂಡ ಇದೆ. ಅಲ್ಲಿಯೂ ಕೂಡ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇದನ್ನು. ಇನ್ನು ನೋಡಿ, ಈ ಒಂದು 4 ಅಂಕದ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಆಗಿರುವಂತಹವು. ಅಂದರೆ ಈ ರೀತಿಯಾದಂತಹ ಪ್ರಶ್ನೆಗಳನ್ನು ಕೊಡ್ತಾರೆ. ಹೀಗಾಗಿ ಪದ್ಯದ ಸಾರಾಂಶಗಳನ್ನು ಸರಿಯಾಗಿ ಅರ್ಥೈಸ್ಕೊಳ್ಬೇಕು. ಇರಿಯಲ್ ಬಲ್ಲೊಡೆ ವೀರನಾಗು ದರೆಯೋಳ್ ನಾನಾ ಚಮತ್ಕಾರಮಂ ಅರಿಯಲ್ ಬಲ್ಲೊಡೆ ಮಂತ್ರಿಯಾಗು ವಿಭುವಾಗದರೆಂದೊಡಂ ಕೋಪಂ ತೊರೆಯಲ್ ಬಲ್ಲೊಡೆ ಯೋಗಿಯೊಪ್ಪುದರಿ ಷಡ್ವರ್ಗಗಳಂ ಗೆಲ್ವುಡೆ ತೆರ
ಒಡೆಯಪ್ಪುದೈ ಹರಹರ ಶ್ರೀ ಚೆನ್ನ ಸೋಮೇಶ್ವರ. ಮೇಲಿನ ಪದ್ಯಭಾಗವನ್ನು ಅರ್ಥೈಸಿಕೊಂಡು ಕೇಳಿರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದರೆ, ವೀರನಾದವನು ಏನನ್ನು ಬಲ್ಲವನಾಗಿರಬೇಕು ಅಂತ ಬೇಕು, ಯಾರನ್ನ ಯೋಗಿ ಅಂತ ಕರೀತಾರೆ, ರಾಜ ಮತ್ತು ಮಂತ್ರಿಗಳಿಗೆ ಯಾವ ಅರ್ಹತೆಗಳಿರಬೇಕು, ಯಾವುದಾದರೂ ಒಂದು ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ, ಬಸಲಿಂಗ ತಿಮ್ಮಪ್ಪನವರ ಸೂಚನೆಗಳನ್ನು ಪಾಲಿಸದೇ ಇರಲು ಕಾರಣವೇನು ವಿವರಿಸಿ ಅಂತ ಇದೆ. ಚಿನ್ನಮ್ಮ ಬೆಳ್ಳಿ ಲೋಟವನ್ನು ಮತ್ತೆ ಹೊಳಗೆ ಎಸೆಯಲು ಕಾರಣವೇನು, ನೋಡಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ಇನ್ನು ಯಾವುದಾದರೂ ಒಂದು ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಇದು ದೀರ್ಘ ಗದ್ಯಕ್ಕೆ ಸಂಬಂಧಿಸಿರುವಂಥದ್ದು. ಕಾಡಾನೆಗಳ ಹಾವಳಿಗೆ ನಿರೂಪಕರು ಅನುಭವಕ್ಕೆ ಬಂದದ್ದು ಹೇಗೆ ವಿವರಿಸಿ ಅಂತ ಇದೆ. ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣನ ಸಾವಿಗೆ ಕೃಷ್ಣೇಗೌಡನ ಆನೆ ಕಾರಣವೇ ವಿವರಿಸಿ ಅಂತ ಇದೆ. ನೋಡಿ ಇದು ಕೂಡ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣನ ಸಾವಿಗೆ ಕೃಷ್ಣೇಗೌಡನ ಆನೆ ಕಾರಣವೇ ಅನ್ನುವಂಥದ್ದು, ಅದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇನ್ನು ಭಾಷಾಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡೋಣ. 2 ಪದಗಳ ನಾನಾರ್ಥವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಬಟ್ಟೆ ಅಂದರೆ ನಾನಾರ್ಥಗಳಲ್ಲಿ ದಾರಿ ಅಂತಲೂ ಆಗುತ್ತೆ ಮತ್ತು ವಸ್ತ್ರ ಅಂತಲೂ ಕೂಡ ಆಗುತ್ತೆ. ಇನ್ನು ಕವಿ ಅನ್ನುವಂತಹ ಪದಕ್ಕೆ ನಾನಾರ್ಥವನ್ನು ನೋಡೋದಾದರೆ ಆವರಿಸು, ಕತ್ತಲು ಆವರಿಸುವುದು ಅಂತ ಹೇಳ್ತೀವಲ್ಲ ಹಾಗೆ. ಮತ್ತೆ ಒಂದು ಕವಿ ಅಂದರೆ ಕಾವ್ಯ ರಚನೆಯನ್ನು ಮಾಡುವಂಥವರಿಗೆ ಕವಿ ಅಂತ ಹೇಳ್ಬಿಟ್ಟು ಕರೀತಾರೆ. ಹಾಗೆ ಮತ್ತೆ ಒಂದು ಅರಿ ಅಂತ ಇದೆ. ಅರಿ ಅಂದರೆ ವೈರಿ ಅಂತ ಹೇಳ್ಬಿಟ್ಟು, ಹಾಗೆ ಇನ್ನೂ ಒಂದು ತಿಳಿ ಅಂತ ಹೇಳ್ಬಿಟ್ಟು. ಇನ್ನು 2 ಪದಗಳ ಗುಣವಾಚಕಗಳನ್ನು ಬರೆಯಿರಿ ಅಂತ ಕೇಳಿದರೆ, ಕಲಿ ಭೀಮ ಅನ್ನುವಂಥದ್ರಲ್ಲಿ ಕಲಿ ಅಂದರೆ ಗುಣವನ್ನು ಸೂಚಿಸುವಂತಹ ಪದಗಳು ಗಲಿ, ಕಲಿ. ಗಟ್ಟಿಪಾದ ಅನ್ನುವಂಥದ್ರಲ್ಲಿ ಗಟ್ಟಿ, ಶ್ರೇಷ್ಠ ವಿಜ್ಞಾನಿ ಅನ್ನುವಂತಹದ್ರಲ್ಲಿ ಶ್ರೇಷ್ಠ. ಹಾಗೆ 2 ಪದಗಳ ತದ್ಭವ ರೂಪ ಬರೆಯಿರಿ ಅಂತ ಕೇಳಿದರೆ, ಯೋಗಿ ಅನ್ನುವಂಥದ್ದಕ್ಕೆ ಜೋಗಿ, ಪರೀಕ್ಷಿಸು ಅನ್ನೋದಕ್ಕೆ ಪರೀಕ್ಷಿಸು, ಯಶ ಅನ್ನುವಂಥದ್ದಕ್ಕೆ ಜಸ. ಇನ್ನು 2 ಕ್ರಿಯಾಪದಗಳ ಧಾತುಗಳನ್ನು ಬರೆಯಿರಿ ಅಂತ ಕೇಳಿದರೆ, ಓದಿದು ಅನ್ನುವಂಥದ್ರಲ್ಲಿ ಓದು, ಬೀಸುತ್ತಿತ್ತು ಅನ್ನುವಂಥದ್ರಲ್ಲಿ ಬೀಸು, ಹಾಡುಗಳು ಅನ್ನುವಂಥದ್ರಲ್ಲಿ ಹಾಡು, ಕಾಲು ಕೀಳು ಅನ್ನುವಂಥದ್ದು. ನೋಡಿ ನುಡಿಗಟ್ಟುಗಳನ್ನು ಕೊಟ್ಟಿದ್ದಾರೆ. ಕಾಲು ಕೀಳು ಅನ್ನುವಂತಹ ಪದಕ್ಕೆ ಹೊಂದಿರುವಂತಹ ಕಳ್ಳರು ಪೊಲೀಸರನ್ನು ನೋಡಿ ಅಲ್ಲಿಂದ ಕಾಲು ಕಿತ್ತರು. ರಾಮಬಾಣ, ಕೆಮ್ಮಾದಾಗ ಕಷಾಯ ಕುಡಿಯುವಂತಹದ್ದು ರಾಮಬಾಣ. ಗಾಳಿ ಸುದ್ದಿ, ಗಣೇಶ ಹಾಲು ಕುಡಿದನೆಂದು ಗಾಳಿ ಸುದ್ದಿಯನ್ನು ಹರಡಿಸಿದರು. ಇನ್ನು ಯಾವುದಾದರೂ 2 ಅನ್ಯ ದೇಶೀಯ ಪದಗಳನ್ನು ಬರೆಯಿರಿ ಅಂತ ಇದೆ. ಅದರಲ್ಲಿ ಏಕಲಾಜಿಸ್ಟು ಹಾಗೆ ಫಾರೆಸ್ಟ್ ಅನ್ನುವಂಥದ್ದು. ಇನ್ನು ಯಾವುದಾದರೂ ಒಂದು ವಿಷಯವನ್ನು ಕುರಿತು ಪ್ರಬಂಧವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ನೋಡಿ ವಿದ್ಯಾರ್ಥಿ ಜೀವನದಲ್ಲಿ ಗ್ರಂಥಾಲಯದ ಮಹತ್ವ, ಇನ್ನು ವಿಶ್ವ ಚತುರಂಗದಲ್ಲಿ ಭಾರತೀಯರ ಸಾಧನೆ, 2ರಲ್ಲಿ ಯಾವುದಾದ್ರೂ ಒಂದನ್ನು ಬರಿಬೋದು. ನಾನು ಕೂಡ ಪ್ರಬಂಧದ ಒಂದು ವಿಡಿಯೋವನ್ನು ಕೊಟ್ಟಿದ್ದೇನೆ. ಅದರಲ್ಲಿ ಕೆಲವು ಪ್ರಬಂಧಗಳನ್ನು ಕೂಡ ಕೊಟ್ಟಿದ್ದೇನೆ. ಅವುಗಳನ್ನು ನೀವು ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಇನ್ನು ವೈಯಕ್ತಿಕ ಮತ್ತು ವ್ಯಾವಹಾರಿಕ ಪತ್ರಗಳು, ಇವುಗಳನ್ನು ಕೂಡ ಗಮನಿಸಿ. ನೀವು ಯಾವಾಗಲೂ ಕೂಡ ಇಲ್ಲಿ ಕೊಟ್ಟಿರುವಂಥದ್ದನ್ನು ಗಮನಿಸಿಬಿಟ್ಟು ಸರಿಯಾಗಿ ನಂತರ ಒಂದು ಪತ್ರಲೇಖನವನ್ನು ಬರೀಲಿಕ್ಕೆ ಪ್ರಾರಂಭಿಸಿ. ಇಷ್ಟು 2025ರ ಒಂದು ಪ್ರಶ್ನೆ ಪತ್ರಿಕೆಯಾಗಿತ್ತು. ಆಲ್ ದ ಬೆಸ್ಟ್ ಫಾರ್ ಎಕ್ಸಾಮ್. ಥ್ಯಾಂಕ್ ಯು.